ಹಾಯ್ ಗಾಯ್ಸ್, ಎಲ್ಲ ಏನು ಮಾಡ್ತಾಯಿದ್ದೀರಾ? ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇವತ್ತು ನಮ್ಮ ಅಮ್ಮನ ಮನೇಲಿ ತೋಣಿ ಪೂಜೆ. ಅದಕ್ಕೆ ಅಕ್ಕನ ಮನೆಯಾಗೆಲ್ಲ ಕೆಲಸ ಮುಗಿಸ್ಬಿಟ್ಟು ತಿಂಡಿ ಕೂಡ ತಿಂದಿಲ್ಲ, ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಕಳಿಸ್ಬಿಟ್ಟು ನಾನು ನಮ್ಮ ಅಕ್ಕ ಹೋಗ್ತಾಯಿದ್ವಿ ಗಾಯ್ಸ್. ಹೋಗ್ತಾಯಿದ್ವಿ. ಅಲ್ಲಿ ನೋಡಿ ನಮ್ಮ ಗುಂಡ ನಿಂತಿದ್ದಾನೆ. ಸ್ಕೂಟಿಯಿಂದ ನಂಗೆ ತುಂಬ ಇಷ್ಟ. ಬಟ್ ಅದಕ್ಕೆ ಕೊಡಿಯಕ್ಕಿಲ್ಲ. ಅಮ್ಮನ ಮನೆ ಬಂತು. ನನ್ನ ಅಳಿಯ ಅಲ್ಲಿ ರೋಡಲ್ಲಿ ನಿಂತಿದ್ದಾನೆ, ನೋಡಿ ಹೆಂಗೆ ನಗಾಡ್ತಾನೆ ಅಂತ ಅಂದ್ಬಿಟ್ಟು. ನನ್ನ ಮಗಳು ಕೂಡ ಅಲ್ಲೇ ನಿಂತಿದ್ದಾಳೆ. ಎಲ್ಲ ಸ್ನಾನ ಮಾಡಿ ಮುಂಚೆನೇ ಬಂದಿದ್ದರು. ನಾವು ಜಸ್ಟ್ ಒಳಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ಅಲ್ಲೇ ನಿಂತಿದ್ದಾನೆ, ನೈಟ್ ಅಲ್ಲೇ ಮಲಗಿದ್ದ. ನೋಡಿ ನಮ್ಮ ಅಜ್ಜಿ ಕೂತ್ಕೊಂಡಿದ್ದಾರೆ. ಅಮ್ಮ ಏನು ಮಾಡ್ತಿದ್ದಾರೆ? ಮಲಗಿ ಅಮ್ಮ ಹೋಳಿಗೆಗೆ ಹೂರ್ಣ ರುಬ್ತಾಯಿದ್ರು. ಸಾಂಬಾರು, ಪಲ್ಯ, ಕೋಸಂಬರಿ ಎಲ್ಲ ಹೆಚ್ಚಿಟ್ಟಿದ್ರು. ಎಲ್ಲ ಆಗೋಗಿತ್ತು. ಇನ್ನೇನು ಹೋಳಿಗೆ ಮಾಡೋದು ಒಂದೇ ಬಾಕಿ ಇತ್ತು. ರೈಸ್ ಎಲ್ಲ ಮಾಡಿದರು. ಸಾಂಬಾರು ನಮ್ಮಮ್ಮ ಮಾಡಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಸ್ನಾನ ಮಾಡೋಂದರೆ ಮಾಡ್ತಾನೆ ಇರಲಿಲ್ಲ, ಅಲ್ಲಿ ಓಡಾಡೋರು. ನಮ್ಮಪ್ಪ ದೇವ್ರ ಸಾಮಾನೆಲ್ಲ ಹೊರಗಡೆ ಇಟ್ಟಿದ್ರು. ನಮ್ಮಮ್ಮ ಎಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದಾರೆ ದೇವ್ರ ಮನೆಯೆಲ್ಲ. ನೋಡಿ ನಮ್ಮ ಅಮ್ಮರ ಮನೇಲಿ ಎಷ್ಟು ದೇವ್ರುಗಳು ಇದ್ದಾವೆ ಅಂತ ಅಂದ್ಬಿಟ್ಟು. ಅವ್ರ ಮನೆ ದೇವ್ರುಗಳು ಎದುರುಗಡೆ ಒಂದಿದೆ, ತ್ರಿಶೂಲ ಇಟ್ಟಿದ್ದಾರೆ ಎದುರುಗಡೆ. ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡಿಕೊಡ್ತಿದ್ದಾರೆ ನಮ್ಮ ಅಪ್ಪನಿಗೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವರೆಲ್ಲ ತೊಳೆದು ನೋಡಿ ಹೆಂಗೆ ಮಾಡ್ತಾನೆ ನನ್ನ ಅಳಿಯ. ನನ್ನ ಮಗನಿಗೆ ಸ್ನಾನ ಮಾಡೋನು ಸಾಕಾಗೋಯ್ತು, ಮಾಡೇ ಇಲ್ಲ. ಅಲ್ಲಿಂದ ಇಲ್ಲಿಗೆ ಓಡಾಡ್ತೀನಿ. ನಾವು ಹೋಳಿಗೆ ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕ ಹೋಳಿಗೆಗೆ ಇಟ್ಟು ನಾನು ಹೋಳಿಗೆಗೆ ಉಸ್ತಾ ಇದ್ದೆ. ನಮ್ಮ ಅಕ್ಕ ತುಂಬ್ತಾ ಇದ್ಲು. ಹೋಳಿಗೆ ಎಲ್ಲ ಕರ್ಗಡು ಮಾಡ್ತಾಯಿದ್ವಿ. ನಮ್ಮಮ್ಮ ಎಲ್ಲ ತೊಳಿತಾಯಿದ್ರು ದೇವ್ರ ಸಾಮಾನು. ಅಪ್ಪ ಎಲ್ಲ ಸೀರೆ ಉಡಿಸ್ತಾಯಿದ್ರು ದೇವರಿಗೆಲ್ಲ ಸೀರೆ ಉಡಿಸಿ ನಮ್ಮಮ್ಮ ಕ್ಲೀನಾಗಿ ತಿಕ್ಕಿ ತೊಳಿತಾಯಿದ್ರು ದೇವ್ರನ್ನ. ನಮ್ಮಪ್ಪ ಮಾತ್ರ ಸೀರೆ ಉಡಿಸಿ ಮೈಲಾರ ದೇವರಿಗೆ ಪಂಚೆ ಎಲ್ಲ ಉಡಿಸಿ ರೆಡಿ ಮಾಡಿದರು. ಹೆಣ್ದೇವಿ ರೆಡಿ ಮಾಡ್ತಾಯಿದ್ದಾರೆ. ನೋಡಿ ಹೋಳಿಗೆ ಮಾಡ್ತಾಯಿದ್ವಿ. ನಾನು, ನಮ್ಮ ಅಕ್ಕ, ನಮ್ಮ ಅಜ್ಜಿ 3 ಜನ ಸೇರ್ಕೊಂಡು ಹೋಳಿಗೆ ಮಾಡ್ತಾಯಿದ್ದೀವಿ. ನಮ್ಮ ಅಣ್ಣನ ಹೆಂಡ್ತಿ ಕರೀತಾ ಇದ್ದಾಳೆ. ನನ್ನ ಮಕ್ಕಳು ನೋಡಿ ಹೊಟ್ಟೆ ಹಸ್ಬಿಟ್ಟಿತ್ತು. ಅಲ್ಲಿ ಅಕ್ಕನ ಮನೇಲಿ ಏನು ತಿಂಡಿ ಮಾಡಿದ್ದಿಲ್ಲ, ಹಂಗೆ ಬಂದುಬಿಟ್ಟು ಅಮ್ಮನ ಮನೆಗೆ. ಅವ್ರು ತಿಂಡಿ ತಿಂತಾಯಿದ್ರು. ಮತ್ತು ಅಪ್ಪ ಇದ್ದವ್ರು ಪೂಜೆ ಗಿಡಕ್ಕೆ ರೊಟ್ಟಿ ಮಾಡಿರಿ ಅಂತ ಹೇಳಿದ್ರು. ಹಾಗಾಗಿ ರೊಟ್ಟಿ ಎಣ್ಗಾಯಿ ಪಲ್ಯ ಮಾಡಿದ್ವಿ. ಮುಳುಗಾಯಿದು ಜಾಸ್ತಿ ಏನು ಮಾಡಿದ್ದೀರ, ಬರೀ ಪೂಜೆಗೆ ಅಷ್ಟೇ 10 ರೊಟ್ಟಿ ಮಾಡಿದ್ವಿ ಇಡಕ್ಕೆ ಮಾತ್ರ. ಆಮೇಲೆ ಪಲ್ಯ ಕೂಡ ಮಾಡಿರಿ ಅಂದರು, ಅದಕ್ಕೆ ಪಲ್ಯ ಮಾಡಿದ್ವಿ. ಪಲ್ಯ ಮಾಡಿಬಿಟ್ಟು ಆಮೇಲೆ ಬುತ್ತಿ ಮಾಡ್ತೀವಿ ನಮ್ಮ ಸೈಡು. ಬುತ್ತಿ ಮಾಡಿದ್ವಿ. ಪುಳಿಯೋಗರೆ ಮಾಡಿದ್ವಿ. ಪುಳಿಯೋಗರೆ ಮಾಡಿ ಎಲ್ಲ ಆಯಿತು. ಅಡುಗೆ ಎಲ್ಲ ರೆಡಿ ಆಗ್ತಾಯಿದೆ. ಪೂಜೆ ಎಲ್ಲ ಆಗ್ತಾಯಿದೆ. ಇವತ್ತಿನ ಬ್ಲಾಗ್ ಇಷ್ಟೇ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಫ್ರೆಂಡ್.